ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಾಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ಸ್ನೇಹಿತರೆಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು. ಇವತ್ತು ನಾನೊಂದು ಅದ್ಭುತವಾಗಿರುವಂಥ ಶಕ್ತಿಶಾಲಿಯಾಗಿರುವಂಥ ಶ್ರೀ ನರಸಿಂಹ ಋಣ ವಿಮೋಚನ ಸ್ತೋತ್ರವನ್ನು ಹೇಳ್ಕೊಡಕೊಂತೀನಿ. ವಾದಿರಾಜರಿಂದ ವಿರಚಿತವಾಗಿರುವಂಥ ಈ ದಿವ್ಯ ಸ್ತೋತ್ರ, ಇದನ್ನು ಪ್ರತಿನಿತ್ಯವಾಗಿ ಯಾರು ಪಠಿಸ್ತಾರ ಅವರಿಗೆ ಸಾಲದ ಋಣದಿಂದ ಮುಕ್ತವಾಗಿ ಮಾಡ್ತಾರಂತ ಭಗವಂತ. ಇವತ್ತು ನರಸಿಂಹ ಜಯಂತಿ ಐತಿ. ಭಗವಂತ ಜಾಗೃತ ಇರ್ತಾರ. ಭಕ್ತರ ಇಷ್ಟಾರ್ಥಗಳನ್ನು ಭಕ್ತಿಯಿಂದ ಕೇಳಿದ್ರೆ ಇಲ್ಲ ಅನ್ನಂಗಿಲ್ಲ. ತಪ್ಪದೆ ಎಲ್ಲರೂ ಯಾರದೇ ಸಾಲ ಇರಲಿ, ಇವತ್ತು ಸಂಕಲ್ಪಪೂರ್ವಕವಾಗಿ ನಿಮ್ಮ ಮನೆಯೊಳಗೆ ಫೋಟೋ ಇದ್ರೆ ಇಟ್ಕೋರಿ. ಇಲ್ಲಂದ್ರೆ ಅದಾರ ಅಂತ ನಿಮ್ಮ ಮನೆಯೊಳಗೆ ಯಾರ್ದಾದ್ರೂ ಹರಿ ಫೋಟೋ ಇರುತ್ತಲ್ಲ, ಯಾಕಂದರೆ ಎಲ್ಲರೂ ಅವರು ಹರಿದ ಒಂದು ಅವತಾರ ನರಸಿಂಹ ಸ್ವಾಮಿ, ಶ್ರೀಹರಿ ವಿಷ್ಣುವಿನ ಒಂದು ಅವತಾರ ಆಗಿರೋದ್ರಿಂದ ನಿಮ್ಮದು ಯಾವುದಾದ್ರೂ ಶ್ರೀಹರಿ ನಾರಾಯಣನ ಒಂದು ಫೋಟೋ ಇದ್ರೆ ಇಟ್ಕೊಂಡು ಅವ್ರನ್ನ ಅನುಸಂಧಾನ ಮಾಡ್ಕೊರಿ. ಅವರೇ ನರಸಿಂಹ ಸ್ವಾಮಿ ಅಂತ ಅನುಸಂಧಾನ ಮಾಡಿಕೊಂಡು ಸಂಕಲ್ಪಪೂರ್ವಕವಾಗಿ ಇವತ್ತಿನ ದಿನ ನಾನು ಈ ಶುಭ ದಿನ, ಈ ಶುಭ ಸಮಯದೊಳಗೆ ನಿಮ್ಮನ್ನು ಪ್ರತಿನಿತ್ಯವಾಗಿ ಈ ಒಂದು ಸ್ತೋತ್ರವನ್ನು ಹೇಳ್ತೀನಿ. ನನ್ನ ಈ ಒಂದು ಸಂಕಷ್ಟಗಳನ್ನು ದೂರ ಮಾಡಿ ಈ ಸಾಲದ ಹೊರೆಯಿಂದ ಋಣಮುಕ್ತರನ್ನಾಗಿ ಮಾಡಿರಿ ಪರಮಾತ್ಮ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿರಿ. ಆಗ ಭಗವಂತ ಖಂಡಿತ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡ್ತಾನೆ. ಸ್ನೇಹಿತರೆ, ಮಹಾಲಕ್ಷ್ಮಿ ಸಮೇತವಾಗಿ ನೆಲೆಸಿ ನಿಮ್ಗೆ ಆಶೀರ್ವಾದ ಮಾಡಿ ಪ್ರತಿಯೊಬ್ಬರ ಒಂದು ಸಂಕಷ್ಟಗಳನ್ನು ದೂರ ಮಾಡಿ ಸಾಲದ ಸುಳಿಯಿಂದ ಮುಕ್ತರನ್ನಾಗಿ ಮಾಡ್ತಾರೆ. ಸ್ನೇಹಿತರೆ, ಭರವಸೆಯಿಂದ 48 ದಿನ ಮಾಡಿರಿ ಸಾಕು. ಗಂಡು ಮಕ್ಕಳು ಹೇಳಿದರೆ ಬಹಳ ಒಳ್ಳೆಯದು. ಬೆಳಗ್ಗೆ ಸ್ನಾನ ಆದ ತಕ್ಷಣ ಸ್ತೋತ್ರ ಬಹಳ ಸಣ್ಣದೈತಿ, 2 ನಿಮಿಷ ಹೇಳ್ಕೊಂಡ್ರೆ ಸಾಕು. ಬೆಳಗ್ಗಿನ ಸ್ನಾನ ಆದ ತಕ್ಷಣ ಹೇಳ್ಕೊರಿ ಸಾಕು. ಆ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ. ಬರೀ ಸ್ತೋತ್ರ ಯಾವ ಥರ ಐತೆ ಅಂತ ನೋಡೋಣ. ಈಗ ಶ್ರೀ ಋಣ ವಿಮೋಚನ ನರಸಿಂಹ ಸ್ತೋತ್ರ. ಧ್ಯಾನಂ ವಾಗೀಶಾಯಸ್ಯ ವದನೆ ಲಕ್ಷ್ಮೀರ್ಯಸ್ಯ ಚ ವಕ್ಷಸಿ ಯಸ್ಯಾಸ್ತೆ ಹೃದಯೇ ಸಂವಿತ್ತಂ ನರಸಿಂಹಮಹಂ ಭಜೆ. ಅಥ ಸ್ತೋತ್ರಂ ದೇವತಾಕಾರ್ಯಸಿದ್ಧ್ಯರ್ಥಂ ಸಭಾಸ್ತಂಭ ಸಮುದ್ಭವಂ ಶ್ರೀ ನರಸಿಂಹ ಮಹಾವೀರಂ ನಮಾಮಿ ಋಣವಿಮುಕ್ತಯೇ. ಲಕ್ಷ್ಮ್ಯಾಲಿಂಗಿತ ವಾಮಾಂಕಂ ಭಕ್ತಾನಾಂ ವರದಾಯಕಂ ಶ್ರೀ ನರಸಿಂಹ ಮಹಾವೀರಂ ನಮಾಮಿ ಋಣಮುಕ್ತಯೇ. ಆಂತ್ರಮಾಲಾಧರಂ ಶಂಖಚಕ್ರಾಬ್ಜಾಯುಧಧಾರಣಂ ಶ್ರೀ ನರಸಿಂಹ ಮಹಾವೀರಂ ನಮಾಮಿ ಋಣಮುಕ್ತಯೇ. ಸ್ಮರಣಾತ್ ಸರ್ವಪಾಪಘ್ನಂ ಕದ್ರೂಜ ವಿಷನಾಶನಂ ಶ್ರೀ ನರಸಿಂಹ ಮಹಾವೀರಂ ನಮಾಮಿ ಋಣಮುಕ್ತಯೇ. ಸಿಂಹನಾದೇನ ಮಹತಾ ದಿಗ್ಭಯನಾಶನಂ ಶ್ರೀ ನರಸಿಂಹ ಮಹಾವೀರಂ ನಮಾಮಿ ಋಣಮುಕ್ತಯೇ. ಪ್ರಹ್ಲಾದವರದ ಶ್ರೀಶಂ ದೈತ್ಯೇಶ್ವರ ವಿಧಾರಣಂ ಶ್ರೀ ನರಸಿಂಹ ಮಹಾವೀರಂ ನಮಾಮಿ ಋಣಮುಕ್ತಯೇ. ಕ್ರೂರಗ್ರಹೇ ಪೀಡಿತಾನಾಂ ಭಕ್ತಾನಾಮಭಯಪ್ರದಂ ಶ್ರೀ ನರಸಿಂಹ ಮಹಾವೀರಂ ನಮಾಮಿ ಋಣಮುಕ್ತಯೇ. ವೇದಾಂತಯಜ್ಞೇಶಂ ಬ್ರಹ್ಮರುದ್ರಾದಿವಂದಿತಂ ಶ್ರೀ ನರಸಿಂಹ ಮಹಾವೀರಂ ನಮಾಮಿ ಋಣಮುಕ್ತಯೇ. ಇತ್ತಂ ಯ ಪಠತೆ ನಿತ್ಯಂ ಋಣಮೋಚನಸಿದ್ಧಯೇ ಅನೃಣೋ ಜಾಯತೆ ಶೀಘ್ರಂ ಧನಂ ವಿಪುಲಮಾಪ್ನುಯಾತ್. ಸರ್ವಸಿದ್ಧಿಪ್ರದಂ ಋಣಾಂ ಸರ್ವೈಶ್ವರ್ಯಪ್ರದಾಯಕಂ ತಸ್ಮಾತ್ ಸರ್ವಪ್ರಯತ್ನೇನ ಪಠೇತ್ ಸ್ತೋತ್ರಮಿದಂ ಸದಾ. ಇತಿ ಶ್ರೀ ನರಸಿಂಹಪುರಾಣೆ ಋಣವಿಮೋಚನ ಶ್ರೀ ನರಸಿಂಹ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಕೇವಲ 2 ನಿಮಿಷ ಪ್ರತಿನಿತ್ಯವಾಗಿ ಹೇಳೋದ್ರಿಂದ ನಮ್ಮ ಋಣಬಾಧೆಯನ್ನೆಲ್ಲ ಕಳ್ಕೊಬೋದು. ಸ್ನೇಹಿತರೆ, ತಪ್ಪದೆ ಎಲ್ಲರೂ ಹೇಳಿಕೊಂಡು ಆ ಲಕ್ಷ್ಮೀನಾರಾಯಣ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರ ಆಗ್ರಿ. ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ.